ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. SLC ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ SSC ಅಲ್ಲಿ MTS ಅಂತ ಅಂದ್ಬಿಟ್ಟು ಹವಾಲ್ದಾರಾಗಿ 1075 ಪೋಸ್ಟ್ಗಳನ್ನ ನೇಮಕಾತಿ ಮಾಡಿದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ನೇಮಕಾತಿ ಆಗಿರ್ತದೆ. ಈ ನೇಮಕಾತಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ನೋಡೋದಾದ್ರೆ ಸ್ನೇಹಿತರೆ, ಇದಕ್ಕೆ ಅಪ್ಲಿಕೇಶನ್ಸ್ ಈ ತಿಂಗಳು ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈ ಅಪ್ಲಿಕೇಶನ್ ಕ್ಲೋಸ್ ಆಗೋ ಡೇಟ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ 24ನೇ ತಾರೀಕು 7ನೇ ತಿಂಗಳು ಈ ಅಪ್ಲಿಕೇಶನ್ಸ್ ಅನ್ನ ಕ್ಲೋಸ್ ಆಗುತ್ತೆ. ಯಾರೆಲ್ಲ ಈ ಅಪ್ಲಿಕೇಶನ್ ಹಾಕೋರು ಇತ್ತೀಚೆಗೆ ದಯವಿಟ್ಟು ಈ ಡೇಟ್ ಒಳಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಿ. ಇದಕ್ಕೆ ಏಜ್ ಲಿಮಿಟು ಮತ್ತೆ ಫೀಸು ಎಲ್ಲ ಪ್ರತಿಯೊಂದು ನಾನು ನಿಮ್ಗೆ ಡೀಟೇಲ್ಸ್ ಅನ್ನ ತಿಳಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನೋಡಿ ಸಹಿತನೆ ಈ ಅಪ್ಲಿಕೇಶನ್ಸ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಅಪ್ಲಿಕೇಶನ್ ಸಂಬಂಧಪಟ್ಟಂಗೆ ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ 18 ವರ್ಷದಿಂದ ಹಿಡಿದು 27 ವರ್ಷದ ಒಳಗಡೆ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೋದು. ನೆಕ್ಸ್ಟ್ ತಿಂಗಳು ಅದೇ ಹೇಳಿದ್ನಲ್ಲ 24ನೇ ತಾರೀಕು 7ನೇ ತಿಂಗಳಿಗೆ ಅಪ್ಲಿಕೇಶನ್ಸ್ ಅನ್ನ ಕ್ಲೋಸ್ ಆಗುತ್ತೆ. ಯಾರೆಲ್ಲ ಈ ಅಪ್ಲಿಕೇಶನ್ ಹಾಕೋರು ಇಚ್ಛಿಸಿದಲ್ಲಿ ಈ ಡೇಟ್ ಒಳಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಿ. ಅದೇ ತರವಾಗಿ 12ನೇ ಕ್ಲಾಸ್ ಪಾಸ್ ಆದಂಥ ವಿದ್ಯಾರ್ಥಿಗಳು ಮತ್ತು ಡಿಪ್ಲೊಮಾ ಪಾಸ್ ಆದಂಥ ವಿದ್ಯಾರ್ಥಿಗಳು ಅವ್ರಿಗೆ ಇನ್ನೂ ಗುಡ್ ನ್ಯೂಸ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ಇಂಡಿಯನ್ ಏರ್ ಫೋರ್ಸ್ ಅಗ್ನಿವೀರ್ ವಾಯು ಅಂತ ಅದರಲ್ಲಿ ನೇಮಕಾತಿ ಮಾಡಿದ್ದಾರೆ. ಅದು ಬೃಹತ್ತಾದ ನೇಮಕಾತಿ, ಅದು ಬಿಗ್ಗೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು. ಆ ನೇಮಕಾತಿ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಡೀಟೇಲ್ಸ್ ಕೊಡ್ತೀನಿ. ಸದ್ಯಕ್ಕೆ SLC ಪಾಸ್ ಆದಂಥ ವಿದ್ಯಾರ್ಥಿಗಳು 1075 MTS ಅಲ್ಲಿ ನೇಮಕಾತಿ ಮಾಡಿದ್ದಾರೆ. ಅದನ್ನು ನೋಡೋಣ. ಇದು ನೆಕ್ಸ್ಟ್ ತಿಂಗಳು ಬಂದ್ಬಿಟ್ಟು 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಯಾವುದು ಇಂಡಿಯನ್ ಏರ್ ಫೋರ್ಸ್ ಬಂದ್ಬಿಟ್ಟು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಪ್ರತಿಯೊಂದರ ಡೀಟೇಲ್ಸ್ ಎಲ್ಲ ತಿಳಿಸ್ತೀನಿ ಫ್ರೆಂಡ್ಸ್.